ಎಲ್ಲರಿಗೂ ನಮಸ್ಕಾರ. ಹಿಂದಿನ ವಿಡಿಯೋದಲ್ಲಿ ನೀವು ಸಿಆರ್ಜಿ ವಲಯಗಳ ಬಗ್ಗೆ ಕಿರುಪರಿಚಯವನ್ನು ಪಡೆದುಕೊಂಡಿದ್ದೀರಿ. ಇಂದಿನ ವಿಡಿಯೋದಲ್ಲಿ ನೀವು ಸಿಆರ್ಜಿ ವಲಯಗಳ ಮ್ಯಾಪ್ ಅನ್ನು ಹೇಗೆ ಪಡೆಯುವುದಂತ ನಾನು ನಿಮಗೆ ತಿಳಿಸುತ್ತೇನೆ. ಅದಕ್ಕಾಗಿ ನೀವು ಕರ್ನಾಟಕ ರಾಜ್ಯ ಸರ್ಕಾರದ ಕೋಸ್ಟಲ್ ರೆಗ್ಯುಲೇಷನ್ ಝೋನ್ ವೆಬ್ಸೈಟ್ ನಲ್ಲಿ ನೀವು ಆ ಫೈಲನ್ನು ಡೌನ್ಲೋಡ್ ಮಾಡ್ಕೋಬಹುದು. ಆ ಫೈಲ್ ಬಂದ್ಬಿಟ್ಟು PDF ಫಾರ್ಮೆಟ್ನಲ್ಲಿ ಇರುತ್ತದೆ, ಅಂದರೆ ಡಾಕ್ಯುಮೆಂಟ್ ಫಾರ್ಮೆಟ್ನಲ್ಲಿ. ಸೊ ಅದನ್ನು ನೀವು ಕನ್ವರ್ಟ್ ಮಾಡ್ಕೋಬಹುದು ಇಮೇಜ್ ಫಾರ್ಮೆಟ್ ಅಲ್ಲಿ. ಈ ರೀತಿ ಇದೆ ನೋಡಿ, ಈ ರೀತಿ ನನ್ನ ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ರೀತಿ ಸಿಆರ್ಜಿ ಮ್ಯಾಪ್ ಬರುತ್ತೆ. ಅದರಲ್ಲಿ ನೀವು ಜಾಗ ತೆಗೆದುಕೊಳ್ಳುವ ಲೊಕೇಶನ್ ಯಾವ ಇದರಲ್ಲಿ ಟೈಲ್ಸ್ ಅಲ್ಲಿ ಬರುತ್ತೆ ಅಂತ ನೀವು ನೋಡ್ಕೋಬೇಕು. ಈ ತರ ಟೈಲ್ಸ್ ತರ ರೀತಿ ಇರುತ್ತೆ. ಈ ತರ ನೀವು ಫೈಲ್ಸ್ ನ ಡೌನ್ಲೋಡ್ ಮಾಡ್ಕೋಬೇಕು. ಇಲ್ಲಿದೆ ನೋಡಿ, ಇದು ಮುಖ್ಯ ಡಾಕ್ಯುಮೆಂಟ್. ಅದರಲ್ಲಿ ಅಂದ್ರೆ CRJ1, CRJ2, CRJ3 ಅದರ ಬಗ್ಗೆ ಮಾಹಿತಿ ಇದೆ. ಇಲ್ಲಿ ನೀವು CRJ ಫೈಲ್ ನ ಡೌನ್ಲೋಡ್ ಮಾಡ್ಕೋಬಹುದು. ಇದರಲ್ಲಿ ನೀವು ಚೆಕ್ ಮಾಡ್ಕೋಬೇಕು ನೀವು ತೆಗೆದುಕೊಳ್ಳುವ ಜಾಗ ಯಾವ ಝೋನ್ ಅಲ್ಲಿ ಬರುತ್ತೆ ಅಂತ. ಸೊ ಆ ರೀತಿ ನೀವು ಇದನ್ನ PDF ಡೌನ್ಲೋಡ್ ಮಾಡ್ಕೋಬಹುದು. ಓಕೆ, ಸೊ ನಾನೀಗ ನಿಮ್ಗೆ ತೋರಿಸ್ತೀನಿ ನೋಡಿ. ನಾನೊಂದು ಸ್ಯಾಂಪಲ್ ಫೈಲ್ಸ್ ಅನ್ನ ಡೌನ್ಲೋಡ್ ಮಾಡ್ಕೊಂಡಿಟ್ಟಿದ್ದೀನಿ. ಇದು ಬಂದ್ಬಿಟ್ಟು CRJ ಮ್ಯಾಪ್. ಅದರಲ್ಲಿ ಅವರು ಇಲ್ಲಿ ಕೊಟ್ಟಿದ್ದಾರೆ ಯಾವ ಕಲರ್ ಏನ್ ಇನ್ಫಾರ್ಮೇಶನ್ ಕೊಡುತ್ತೆ ಅಂತ. ಇದರಲ್ಲಿ ಏನ್ ಕೊಟ್ಟಿದ್ದಾರೆ ನೋಡಿ, CRJ1 ವಲಯದಲ್ಲಿ ಏನೇ ಒಂದು ಜಾಗ ಇದ್ದರೆ ಅದರಲ್ಲಿ ಮನೆ ಕಟ್ಟುವುದು ಅಥವಾ ಕಟ್ಟಡ ನಿರ್ಮಾಣ ತುಂಬಾ ಸಾಧ್ಯವಿಲ್ಲ ಅಂತ ನಾನು ಹೇಳ್ತೀನಿ. ಸಾಧ್ಯನೇ ಇಲ್ಲ, ಯಾಕಂದ್ರೆ ಗೌರ್ಮೆಂಟ್ ಇಂದ ನಿಮಗೆ ಪರ್ಮಿಷನ್ ಸಿಗೋದಿಲ್ಲ CRJ1 ವಲಯದಲ್ಲಿ. CRJ2 ವಲಯಗಳಲ್ಲಿ, ಅಂದರೆ ಈ ತರ ಪಿಂಕ್ ಕಲರ್ ಎಲ್ಲಿದೆ ಮ್ಯಾಪ್ ಅಲ್ಲಿ ನಿಮಗೆ ಪರ್ಮಿಷನ್ ಸಿಗುತ್ತೆ. ಆದರೆ ನೀವು ಅದನ್ನ CRJ ರೆಗ್ಯುಲೇಷನ್ ಅನ್ನ ಫಾಲೋ ಮಾಡಬೇಕಾಗತ್ತೆ. ಕೋಸ್ಟಲ್ ರೆಗ್ಯುಲೇಷನ್ ಝೋನ್ ಅಥವಾ ಕರಾವಳಿ ಸಂರಕ್ಷಣಾ ಪ್ರಾಧಿಕಾರದ ನಿಯಮಗಳನ್ನು ಪಾಲನೆ ಮಾಡಿದರೆ ನಿಮಗೆ CRJ2 ವಲಯದಲ್ಲಿ ನಿಮಗೆ ಮನೆ ಕಟ್ಟಲು ಪರ್ಮಿಷನ್ ಸಿಗುತ್ತೆ. CRJ3 ವಲಯದಲ್ಲಿ ನೋ ಡೆವಲಪ್ಮೆಂಟ್ ಝೋನ್. ಇಲ್ಲಿ ನೋಡಿ, ಇದು ನೋಡಿ, ಸ್ವಲ್ಪ ಹಳದಿಯಿಂದ ಕೇಸರಿ ಬಣ್ಣ ಕಾಣಿಸ್ತಿದೆಯಲ್ಲ, ಇದು ಫಸ್ಟ್ ಒನ್. ಇಲ್ಲಿದೆ ನೋಡಿ, ಇದು ಫಸ್ಟ್ ಒನ್. ಈ ಝೋನ್ ಅಲ್ಲಿ ನಿಮಗೆ ಮನೆ ಕಟ್ಟಲು ಆಗೋದಿಲ್ಲ, ಮನೆ ಕಟ್ಟಲು ಪರ್ಮಿಷನ್ ಸಿಗೋದಿಲ್ಲ. ಇಟ್ಸ್ ನೋ ಡೆವಲಪ್ಮೆಂಟ್ ಝೋನ್. ಸೊ ಈ ತರ ಭೂಪ್ರದೇಶದಲ್ಲಿ ಯಾವತ್ತೂ ಮನೆ ತಗೋಬೇಡಿ. ಮನೆ ತಗೊಂಡ್ರೆ ನಿಮ್ಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ, ಯಾಕಂದ್ರೆ ನಿಮ್ಗೆ ಬಿಲ್ಡಿಂಗ್ ಕಟ್ಟಲು ಪರ್ಮಿಷನ್ ಸಿಗೋದಿಲ್ಲ. ಸೊ ಅದನ್ನು ನೆನ್ಪಿಟ್ಕೊಳ್ಳಿ. ಮತ್ತೆ CRJ3ದಲ್ಲಿ ಇನ್ನೊಂದು ಇದೆ, CRJ3A ಮತ್ತು CRJ3B. ಈ CRJ3A ಮತ್ತು 3B ದಲ್ಲಿ ಸ್ವಲ್ಪ ಪರ್ಮಿಷನ್ ನೀವು ಇದು ಮಾಡ್ಕೊಂಡು ಪರ್ಮಿಷನ್ ತಗೋಬಹುದು. ಸ್ವಲ್ಪ ರೂಲ್ಸ್ ನ ಸಡಲಿಕೆ ಮಾಡಿ ನೀವು ಇದನ್ನ ತಗೋಬಹುದು. ಯೆಲ್ಲೋ ಕಲರು ಮತ್ತು ಹಸಿರು ಮತ್ತು ಯೆಲ್ಲೋ ಬಣ್ಣದ ಇದೆಯಲ್ಲ, ಈ ಎರಡನೇದು ಮತ್ತು ಮೂರನೇದು ಇದೆರಡು. ಇಲ್ಲಿ ನೀವು ಪರ್ಮಿಷನ್ ಪಡ್ಕೋಬಹುದು. ಸ್ವಲ್ಪ CRJ ರೂಲ್ಸ್ ನ ಫಾಲೋ ಮಾಡಿದ್ರೆ ನೀವು ಪರ್ಮಿಷನ್ ತಗೋಬಹುದು. ಈ ಕೇಸರಿ ಬಣ್ಣದ ವಲಯದಲ್ಲಿ, ಅಂದರೆ ಈ ವಲಯದಲ್ಲಿ ಇಲ್ಲಿ ಕಾಣಿಸ್ತಿದೆ, ಕೇಸರಿ ಬಣ್ಣದ ವಲಯದಲ್ಲಿ ನೀವು ಜಾಗ ಅಥವಾ ಮನೆ ಕಟ್ಟಲು ಸಾಧ್ಯ ಇಲ್ಲ, ಯಾಕಂದ್ರೆ ಅವರು ಗೌರ್ಮೆಂಟ್ ನಿಂದ ನಿಮಗೆ ಪರ್ಮಿಷನ್ ಸಿಗೋದಿಲ್ಲ. ಮತ್ತೆ ಬಂದ್ಬಿಟ್ಟು CRJ4 ವಲಯದಲ್ಲೂ ನಿಮಗೆ ಪರ್ಮಿಷನ್ ಸಿಗೋದಿಲ್ಲ, ಯಾಕಂದ್ರೆ CRJ4 ವಲಯಗಳೆಂದರೆ ನದಿಮುಖಜ ಭೂಮಿಗಳು. ನದಿಮುಖಜ ಭೂಮಿ ಅಂದ್ರೆ ನದಿಯ ಜಾಗಗಳು ಅಥವಾ ಸಮುದ್ರ ಮತ್ತು ನದಿ ಸೇರುವ ಜಾಗಗಳು. ಇಂತಹ ಜಾಗದಲ್ಲಿ ನಿಮಗೆ ಪರ್ಮಿಷನ್ ಸಿಗೋದಿಲ್ಲ. ಸೊ ನೀವು ಆ ತರ ಪ್ರದೇಶದಲ್ಲಿ ಹೊಸ ಮನೆ ನಿರ್ಮಾಣ ಮಾಡಲು ಆಗೋದಿಲ್ಲ. ಓಕೆ, ಸೊ ಇದು ಬಂದ್ಬಿಟ್ಟು CRJ ಮ್ಯಾಪ್. ಸೊ CRJ ಮ್ಯಾಪ್ ಈ ಲಿಂಕ್ ನಾನು ನಿಮ್ಗೆ ವಿಡಿಯೋ ಡಿಸ್ಕ್ರಿಪ್ಷನ್ ಇಲ್ಲಿ ಹಾಕ್ತೀನಿ. ಇದು ಬಂದ್ಬಿಟ್ಟು ಇದು ಹೇಳ್ತೀನಿ ನೋಡಿ, ವೆಬ್ಸೈಟ್ ನೇಮು ಕರ್ನಾಟಕ ಸ್ಟೇಟ್ ಕೋಸ್ಟಲ್ ರೆಗ್ಯುಲೇಷನ್ ಮ್ಯಾನೇಜ್ಮೆಂಟ್ ಅಥಾರಿಟಿ. ಸೊ ಅವರಿಂದ ಇದು ಸಿದ್ಧಪಡಿಸಿದ ಮ್ಯಾಪ್ಸು. ಸೊ ಅದನ್ನ ನಾನು ನಿಮ್ಗೆ ಹಾಕ್ತೀನಿ. ಸೊ ನಾನು ಇದರಿಂದ ಈ ತರ ಸ್ಯಾಟಲೈಟ್ ಇಮೇಜರಿ ತರ ಪ್ರಿಪೇರ್ ಮಾಡಿದ್ದೀನಿ. ಅಂದ್ರೆ ಯಾವುದೇ ಲೊಕೇಶನ್ ನಲ್ಲಿ ಯಾವ ಲೊಕೇಶನ್ ಅಲ್ಲಿ ಯಾವ ರೀತಿಯ ಯಾವ ವಲಯದ ಜಾಗ ಇದೆ ಅಂತ ನಾನು ಇಲ್ಲಿ ಚೆಕ್ ಮಾಡಬಹುದು ನೋಡಿ. ಇದರಲ್ಲಿ ನಾನು GIS ಟೂಲ್ ಮುಖಾಂತರ ಇದನ್ನ ನಾನು ಪ್ರೊಸೆಸ್ ಮಾಡಿದ್ದೀನಿ ನೋಡಿ.
ಇಲ್ಲಿ ನೋಡಿ, ಇದೆಲ್ಲ ಇಲ್ಲಿ ನೋಡಿ, ಈ ಝೋನ್ಸ್, ಈ ಲೊಕೇಶನ್ಸ್ ಎಲ್ಲ ಎಲ್ಲೆಲ್ಲಿದೆ ಇಲ್ಲಿ ನಾನು ಚೆಕ್ ಮಾಡ್ಕೋಬಹುದು. ಸೊ ಏನೋ ಒಂದು ಲೊಕೇಶನ್ ಇದೆ, ಅದು ಯಾವ ಜಾಗದಲ್ಲಿದೆ, ಮನೆ ತಗೋಬಹುದಾ ಇಲ್ವಾ ಅಂತ ಇಲ್ಲಿ ಚೆಕ್ ಮಾಡ್ಕೋಬಹುದು. ಇಲ್ಲಿ ನೋಡಿ, ಸೊ ಈ ರೀತಿ ನಾನು ಚೆಕ್ ಮಾಡಬಹುದು. ಎಲ್ಲೋ ಮತ್ತು ಎಲ್ಲೋ ಇದ್ದರೆ ನೀವು CRJ ಪರ್ಮಿಷನ್ ತಗೊಂಡು ಕಟ್ಟಬಹುದು. ಆದರೆ ಇದು ಆರೆಂಜ್ ಕಲರ್ ಇದ್ರೆ ಪರ್ಮಿಷನ್ ಸಿಗೋದೇ ಇಲ್ಲ ನಿಮಗೆ ಹೊಸ ಡೆವಲಪ್ಮೆಂಟ್ ಮಾಡಲಿಕ್ಕೆ. ಸೊ ದಯವಿಟ್ಟು ಇದನ್ನ ನಿಮ್ಮ ಸೈಟ್ ಅನ್ನ ಗುರುತಿಸಿ. ನಿಮಗೆ ಏನಾದರೂ ಕ್ವಶನ್ಸ್ ಅಥವಾ ಡೌಟ್ಸ್ ನನಗೆ ದಯವಿಟ್ಟು ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.